ಕಾಪಾಡು ಎರಡನೆಯ ಭಾಗ. ಮಹಾಭಾರತ ಯುದ್ಧದಲ್ಲಿ ಕರ್ಣನಿಗೆ ಶಲ್ಯನು ರಥಸಾರಥಿಯಾಗಿರ್ತಾನೆ. ಹೇಗಾದರೂ ಅರ್ಜುನನನ್ನು ಕೊಲ್ಲಬೇಕೆಂದು ಅಂತ ಅಂದ್ಕೊಂಡಿರ್ತಾನೆ. ಬಾಣವನ್ನು ಹೂಡಿದಾಗ ಹೇಳಬೇಕಾದಂತಹ ಮಂತ್ರವು ಅವನಿಗೆ ನೆನಪಿಗೆ ಬರಲಿಲ್ಲ. ಆಗ ಕರ್ಣನು ತನ್ನ ಮನದ ಅಳಲನ್ನು ಶಲ್ಯನಿಗೆ ಹೇಳ್ತಾನೆ. ಶಲ್ಯನು, ಈಗ ಅದು ನೆನಪಾಗುವುದಿಲ್ಲ. ಯಾಕೆ ಅಂತಂದರೆ, ನಿನ್ನ ಶತ್ರುವಾದ ಅರ್ಜುನನ ರಥದಲ್ಲಿರುವುದು ಸಾಮಾನ್ಯನಲ್ಲ, ಸಾಕ್ಷಾತ್ ಭಗವಂತನು. ಅಲ್ಲಿರುವಾಗ ನಿನಗೆ ಸಾಧ್ಯವಿಲ್ಲ. ಅಲ್ಲದೆ ನಿನಗೆ ಶಾಪವೂ ಇದೆ. ಆದ್ದರಿಂದ ಅದರ ಫಲವೇ ಇದೆಲ್ಲವೂ. ಅರ್ಜುನನು ಭಗವಂತನ ಭಕ್ತನು, ಅನೇಕ ತಪಸ್ಸನ್ನು ಮಾಡಿರ್ತಾನೆ. ಆದರೆ ಕರ್ಣನು ಹಾಗಲ್ಲ. ಆದ್ದರಿಂದ ದೈವವೂ ಸಹಾಯಕ್ಕೆ ಬರಲಿಲ್ಲ. ಕರ್ಣನ ರಥ ಭೂಮಿಯ ಒಳಗೆ ಹೂತಿದೆ. ಸಾರಥಿಯನ್ನು ಸಹಾಯಕ್ಕೆ ಕರೆದಾಗ ಶಲ್ಯನೂ ನಿರಾಕರಿಸ್ತಾನೆ. ಆಗಲೇ ಶ್ರೀಕೃಷ್ಣನು ಅರ್ಜುನನಿಗೆ, ಇದೇ ಸರಿಯಾದ ಸಮಯ, ಕರ್ಣನನ್ನು ಸಂಹಾರ ಮಾಡು ಅಂತ ಹೇಳಿದಾಗ ಅರ್ಜುನನು ತಾನು ಶಿವನನ್ನು ಕುರಿತು ಮಾಡಿದ ತಪಸ್ಸು ಸತ್ಯವೇ ಆಗಿದ್ದರೆ, ಗುರು ಹಿರಿಯರಲ್ಲಿ ಭಕ್ತಿಯನ್ನು ತೋರಿದ್ದರೆ, ಯಜ್ಞ ಯಾಗಾದಿಗಳನ್ನು ಮಾಡಿದ್ದರೆ ಈ ಕಾರ್ಯವು ನೆರವೇರಲಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಬಾಣವನ್ನು ಬಿಡ್ತಾನೆ ಅರ್ಜುನ. ಅದು ಕರ್ಣನನ್ನು ಸಂಹರಿಸುತ್ತೆ. ಕೂಡಲೇ ಭೂಮಿಯಲ್ಲಿ ಹುದುಕಿದ್ದ ರತ್ನಚಕ್ರವು ಮೇಲೆ ಬರುತ್ತೆ. ಶ್ರೀಕೃಷ್ಣನು ಧರ್ಮರಾಯನಿಗೆ ಶಲ್ಯನನ್ನು ಸಂಹರಿಸಲು ಸೂಚಿಸ್ತಾನೆ. ನೀನು ಬಹಳ ವರ್ಷಗಳಿಂದಲೂ ಕಾಪಾಡುತ್ತಿರುವ ಕಾತ್ಯಾಯಿನಿ ದೇವಿಯ ಶಕ್ತಿಯನ್ನು ಪ್ರಯೋಗಿಸು ಅಂತ ಹೇಳ್ತಾನೆ. ಹೀಗೆ ಧರ್ಮರಾಯನು ಬಿಟ್ಟ ಶಕ್ತಿಯಿಂದ ಶಲ್ಯನು ಮರಣಿಸ್ತಾನೆ. ಹೀಗೆ ಪರಮಾತ್ಮನು ಧರ್ಮಾಚರಣೆ ಮಾಡುವವರಿಗೆ ಬೇಕಾದ ಸಹಾಯವನ್ನು ಮಾಡ್ತಾನೆ, ಕಾಪಾಡ್ತಾನೆ.